ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನೋಡಿ ಆ್ಯಂಡ್ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ನಾನು ಮತ್ತು ವೀರು ಯೂಶ್ವಲಿ ನಾನು ಆಫ್ಟರ್ನೂನ್ ಮಲ್ಕೊಳ್ಳಲ್ಲ, ಒಂದೊಂದು ದಿನ ಫುಲ್ ಟಯರ್ಡ್ ಆಗಿಬಿಟ್ಟಿರುತ್ತೆ. ಸೊ ಆವಾಗ ಮಲ್ಕೊಂಡಿರುವಾಗ ಸುನಿ ಒಂದು ಕ್ಲಿಪ್ಪಿಂಗ್ ತೆಗೆದಿದ್ರು. ಅವನು ತೊಟ್ಲಲ್ಲಿ ಮಲ್ಕೊತಾನೆ, ಸೊ ಬೆಡ್ಡಲ್ಲಿ ಮಲ್ಸ್ಕೊಳ್ಳಲ್ಲ, ಸ್ವಲ್ಪ ಉಳ್ಳಾಡೋದು ಎಲ್ಲ ಇರುತ್ತಲ್ವ. ಆ್ಯಂಡ್ ತೊಟ್ಲು ಬೇರೆ ಇದೆ, ಆರಾಮಾಗೆ ಅವನು ಒಂದು ಸೈಡ್ ಮಲ್ಕೊಂಡ್ರೆ ನಾನು ಸುನಿ ಆರಾಮಾಗಿ ಇನ್ನೊಂದು ಸೈಡ್ ಮಲ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಆ್ಯಂಡ್ ಅದು ಕ್ಯಾಪ್ಚರ್ ಮಾಡಿದ್ರೆ ಅದು ತುಂಬ ಕ್ಯೂಟ್ ವಿಡಿಯೋ ಇದೆಲ್ಲ. ಸೊ ಅದನ್ನು ನಾನು ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮನೆಗೆ ಒಂದಷ್ಟು ಪಾತ್ರೆ ಐಟಮ್ಸ್ ಕೂಡ ತರಿಸ್ಕೊಂಡಿದ್ದೆ ಇಂಡಸ್ ವ್ಯಾಲಿಯಿಂದ. ನನಗೆ ವೀರುಗೆ ಸರಿ ಮಾಡೋಕ್ಕೆ ಒಂದು ಚಿಕ್ಕದು ಒಂದು ಏನಂತೀರ, ಅದು ಮಿಕ್ಸ್ ಮಾಡೋ ಬೌಲ್ ಥರದ್ದು ಬೇಕಿತ್ತು. ಈ ಪ್ಯಾನ್ ಚಿಕ್ಕದು, ಅದಕ್ಕೆ ಹಾಲು ಕಾಯಿಸೋಕ್ಕಾಗಿರ್ಬೋದು. ಇವಾಗ ಮನೇಲಿ ಒಬ್ಬರು ಇಬ್ಬರು ಇರ್ತಾರೆ, ಟೀ ಕಾಫಿಗೆ ಇಲ್ಲ ಈ ಥರ ಸರಿ ಮಾಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಹೆವಿ ಗೇಜಿದು. ಆ್ಯಂಡ್ ಒಂದು ಫ್ರೈಯಿಂಗ್ ಪ್ಯಾನ್ ಆಗಿರ್ಬೋದು, ಆ್ಯಂಡ್ ಒಂದು ರೈಸ್ದು ಒಂದು ಪಾತ್ರೆ, ಅದು ಕೂಡ ಅಷ್ಟು ತುಂಬಾ ಚೆನ್ನಾಗಿತ್ತು. ನಾನು ಇನ್ಮೇಲಿಂದ ಕುಕ್ಕರಲ್ಲಿ ಮಾಡೋದು ಬೇಡ, ಇದೇ ಥರ ಪಾತ್ರೆಯಲ್ಲಿ, ಅಂದರೆ ಅಕ್ಕಿ ಬಸ್ತಿ ನೀರಿಂದ ಮಾಡ್ತಾರಲ್ಲ, ಸೊ ಆ ಥರದ್ದು ಮಾಡೋಣ ಅಂದ್ಬಿಟ್ಟು ಈ 3 ಐಟಮ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ನನಗೆ ತುಂಬ ಇಷ್ಟ ಆಗುತ್ತೆ ಇಂಡಸ್ ವ್ಯಾಲಿಯಲ್ಲಿ ಪಾತ್ರೆಗಳು. ನಮ್ಮ ಮನೇಲಿ ಎಷ್ಟೊಂದು ಪಾತ್ರೆ ಅದರಿಂದನೇ ಇರೋದು. ಅವ್ರದ್ರಲ್ಲಿ ತುಂಬ ಚೆನ್ನಾಗಿರೋ ಕಾಸ್ಟ್ ಐರನ್ ಕೂಡ ಸಿಗುತ್ತೆ. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಇದೆ ಕಾಸ್ಟ್ ಐರನ್ದು. ಸೊ ಈ ಸತಿ ಒಂಚೂರು ಡಿಫ್ರೆಂಟ್ ಆಗಿರೋದು ತರಿಸ್ಕೊಳ್ಳೋಣ ಅಂತ ತರಿಸ್ಕೊಂಡೆ. ಆ್ಯಂಡ್ ನಿಮಗೂ ಏನಾದರೂ ಬೇಕಂದರೆ ಚೆಕ್ ಮಾಡಿ. ಸ್ಟೇನ್ಲೆಸ್ ಸ್ಟೀಲ್ ಇರೋದ್ರಿಂದ ನಿಮಗೆ 100% ಟಾಕ್ಸಿಕ್ ಫ್ರೀ ಇರುತ್ತೆ. ಆ್ಯಂಡ್ ಯಾವುದೇ ರೀತಿ ಅದರಲ್ಲಿ ರಿಯಾಕ್ಟ್ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಪಾತ್ರೆ ನೋಡೋಕ್ಕೂ ವರ್ಸಟೈಲ್ ಆಗಿ ತುಂಬ ಸಖತ್ತಾಗಿರುತ್ತೆ. ಎಲ್ಲರೂ ಕೇಳ್ತಾರೆ ಎಲ್ಲಿ ತೊಗೊಂಡೆ ಪಾತ್ರೆ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಹೆವಿ ಇರುತ್ತೆ. ಸೊ ಪಾತ್ರೆಗಳು ತೊಗೊಂಡಾಗ ಒಳ್ಳೆ ಕ್ವಾಲಿಟಿ ಪಾತ್ರೆ ತೊಗೊಂಡ್ರೆ ತುಂಬ ವರ್ಷ ಯೂಸ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಕಾಸ್ಟ್ ಐರನ್ ತೊಗೊತೀನಿ ಅಂದರೂ ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ. ನಿಮ್ಮ ಫುಡ್ಡಲ್ಲಿ ಐರನ್ ರಿಚ್ ಇರುತ್ತೆ ಆ್ಯಂಡ್ ತುಂಬ ಫ್ಲೇವರ್ ಆಗಿ ಟೇಸ್ಟ್ ಸಿಗುತ್ತೆ. ಆ್ಯಂಡ್ ನ್ಯಾಚುರಲಿ ನಾನ್ ಸ್ಟಿಕ್ ಥರ ವರ್ಕ್ ಮಾಡುತ್ತೆ. ಆ್ಯಂಡ್ ಅದು 100% ಟಾಕ್ಸಿಕ್ ಫ್ರೀ. ಈ ಥರ ಪಾತ್ರೆಗಳನ್ನ ಯೂಸ್ ಮಾಡಿ. ಆದಷ್ಟು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಳೆ ಪಾತ್ರೆಗಳಿದ್ದರೆ ಅದನ್ನೆಲ್ಲ ತೆಗ್ಬಿಟ್ಟು ತಿಂಗಳ ಸ್ವಲ್ಪ ನೀವು ಈ ಥರ ಒಳ್ಳೆ ಕಂಪ್ನಿದು ತೊಗೋಬೋದು. ಅದರಲ್ಲಿ ನಾನು ಹೈಲಿ ರೆಕಮೆಂಡ್ ಮಾಡೋದು ಇಂಡಸ್ ವ್ಯಾಲಿದು. ಆ್ಯಂಡ್ ಇದ್ರ ಪ್ರಾಡಕ್ಟು ಲಿಂಕ್ ಎಲ್ಲ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನಿಮಗೆ ಒಂದು ವುಡ್ಡೊಂದು ಸ್ಪ್ಯಾಚುಲಾ ಕೂಡ ಫ್ರೀಯಾಗಿ ನಿಮಗೆ ಕೊಟ್ಟಿರ್ತಾರೆ ಅಡುಗೆಗಳಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ನೀವೇನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೀವು ತಗೊಳ್ಳೋ ಪಾತ್ರೆಗಳ ಮೇಲೆ. ಸೊ ಖಂಡಿತ ಚೆಕ್ ಮಾಡಿ. ಆ್ಯಂಡ್ ಇವಾಗ ನಾನು ವೀರುಗೆ ಸರಿ ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ನಾನು ರಾಗಿ ಸರಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನು ಮಾಡಿಸಿರೋದು ಅಂದರೆ ಹೋಮ್ ಮೇಡು. ನಾನು ನಿಮಗೆ ಬೇಕಂದರೆ ಕಮ್ಮಿಂಗ್ ಡೇಸಲ್ಲಿ ತೋರಿಸ್ತೀನಿ. ಆ್ಯಂಡ್ ಅದರಿಂದನೇ ತಿನ್ನಿಸ್ತೀನಿ. ಈಗ ಬಿಸಿಲಲ್ವಾ, ಅವನಿಗೂ ಕೂಡ ಇಷ್ಟ ಆಗುತ್ತೆ ರಾಗಿ ಸರಿ. ಇವಾಗಲೂ ತಿಂತಾನೆ ಅಂದರೆ ತಿಂತಾನೆ, ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಮಾಡಿ ತಿನ್ನಿಸ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ದು ಮಿಲ್ಕ್ ಟೀ ಪಾನ್ ಅಂತ ಹೇಳ್ಬೋದು. ತುಂಬ ಹೆವಿ ಇರುತ್ತೆ ಆ್ಯಂಡ್ ಪ್ರೀಮಿಯಮ್ ಕ್ವಾಲಿಟಿ ಆಗಿರುತ್ತೆ. ಆ್ಯಂಡ್ ಸ್ವಲ್ಪ ದಪ್ಪ ತಳ ಇರೋದ್ರಿಂದ ನೀವೇನೇ ಮಾಡಿದ್ರೂ ಸೀದೋಗೋದು ಆ ಥರ ಇರೋದಿಲ್ಲ. ನಾನು ಇದನ್ನೇ ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ ಮಕ್ಕಳಿಗೆ ಏನಾದ್ರು ಮಾಡ್ತೀರಾ ಅಂದರೆ. ಯಾಕಂದ್ರೆ ಹೇಳಿದ್ನಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಯಾವುದೇ ರೀತಿ ಟಾಕ್ಸಿಕ್ ಇರೋದಿಲ್ಲ. ಮಕ್ಕಳಿಗೆ ಈ ಥರ ಪಾತ್ರೆಯಲ್ಲಿ ಅಡುಗೆ ಮಾಡಿ ತಿನ್ನಿಸ್ಬೇಕು. ಆದಷ್ಟು ನಾನ್ ಸ್ಟಿಕ್ಕು ಅಲ್ಯೂಮಿನಿಯಮ್ ಎಲ್ಲ ನೀವು ಅವಾಯ್ಡ್ ಮಾಡಿ. ಮಕ್ಕಳಿಗೆ ಎಸ್ಪೆಷಲಿ ಮನೇಲೇ ಯೂಸ್ ಮಾಡಬಾರ್ದು, ಎಲ್ಲ ಸ್ಟಾಪ್ ಮಾಡಿ. ಈ ಥರ ಸ್ಟೇನ್ಲೆಸ್ ಸ್ಟೀಲು ಕಾಸ್ಟ್ ಐರನ್ ತವಗಳನ್ನ ಯೂಸ್ ಮಾಡಿ. ಆ್ಯಂಡ್ ಸ್ವಲ್ಪ ಉಪ್ಪು ಆ್ಯಂಡ್ ಸ್ವಲ್ಪ ಗೀನ ಹಾಕ್ಕೊತೀನಿ ನಾನು ಯೂಶ್ವಲಿ. ಅದು ಬಿಟ್ಟು ಬೇರೆ ಏನು ಆ್ಯಡ್ ಮಾಡೋದಿಲ್ಲ. ಆ್ಯಂಡ್ ಕನ್ಸಿಸ್ಟೆನ್ಸಿ ನಾನು ಒಂದು ಸತಿ ತೋರಿಸ್ತೀನಿ ನೋಡಿ, ಒಂದು ಸ್ವಲ್ಪ ದಪ್ಪಕ್ಕೆ. ಇದನ್ನು ನೀವು 6 ತಿಂಗಳು ಮಕ್ಕಳಿಂದನೂ ತಿನ್ನಿಸ್ಬೋದು. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ ಟೇಸ್ಟ್ಗೆ, ಸುಮ್ಮನೆ ಒಂದು ಸ್ವಲ್ಪ ಪಿಂಚಷ್ಟು. ನೀವು ಬೇಕಂದರೆ ಈ ಸರಿನ ಹಾಲಲ್ಲಿ ಕೂಡ ಮಾಡಿ ತಿನ್ನಿಸ್ಬೋದು. ನಾನು ನೀರಲ್ಲೇ ಮಾಡಿ ತಿನ್ನಿಸ್ತೀನಿ. ನಿಮ್ಗೆ ಹೇಗೆ ಬೇಕೆ ಆ ಥರ ಮಾಡ್ಕೊಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ ಎಕ್ಸ್ಟ್ರಾ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಸೊ ಈ ಥರ. ಆ್ಯಂಡ್ ನೋಡಿದ್ರಲ್ಲ, ಈಗ ನಾನು ಇನ್ನೂ 2 ಪಾತ್ರೆಯಲ್ಲಿ ನಿಮಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ವೀರುಗೂಟ ಆದಮೇಲೆ ನಾನು ಇಲ್ಲಿ ರೈಸ್ ಪಾಟ್ ಇದೆ, ಇದು ಕೂಡ ಸ್ಟೇನ್ಲೆಸ್ ಸ್ಟೀಲ್ದೆ ವಿತ್ ಸ್ಟ್ರೈನರ್ ಲಿಡ್ ಬರುತ್ತೆ. ಇದರಲ್ಲಿ ಏನಂದರೆ ಲಾಕಬಲ್ ಬೇಕ್ ಲೈಟ್ ಇರುತ್ತೆ, ಅಂದರೆ ಹ್ಯಾಂಡಲ್ಸ್ ಏನಿರುತ್ತೆ ಅದು ಹಾಗೆ ಲಾಕ್ ಮಾಡ್ಕೊಬೋದು. ಆ್ಯಂಡ್ ಲಿಡ್ಡಲ್ಲಿ ಹೋಲ್ಸ್ ಇರುತ್ತೆ, ಅದರಿಂದ ಸ್ಟ್ರೈನ್ ಮಾಡ್ಕೋಬೋದು. ರೈಸ್ ಪಾಟ್ ತುಂಬಾ ಯೂನಿಕ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಅನ್ನ ಮಾಡೋದಕ್ಕಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ನೋಡ್ಬೋದು, ಇದು ಒಂಥರ
ಫ್ರೈ ಪ್ಯಾನ್ ಇದು ಅಷ್ಟೇ ಒಂದು ಪ್ರೀಮಿಯಮ್ ಕ್ವಾಲಿಟಿ ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಸಖತ್ತಾಗಿದೆ. ನೀವು ನೋಡಿದ್ರೇ ಪಾತ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ. ನೀವು ಇದರಲ್ಲಿ ಸ್ಟಿರ್ ಫ್ರೈ ಮಾಡೋಕ್ಕೆ, ಇಲ್ಲಾಂದರೆ ಫ್ರೈಡ್ ರೈಸ್ ಆ ಥರ ಎಲ್ಲ ಡಿಫ್ರೆಂಟಾಗಿ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಡ್ರೈ ಐಟಮ್ ಮಾಡೋದಕ್ಕೆ ಆ್ಯಂಡ್ ತುಂಬ ನೀವು ರೀತಿಲಿ ಏನು ಬೇಕಾ ಕುಕ್ ಮಾಡ್ಕೋಬೋದು. ನಾನೀಗ ಸದ್ಯಕ್ಕೆ ಸಲಾಡ್ ಮಾಡ್ತಾಯಿದ್ದೀನಿ. ನಾನು ಈ ಸತಿ ಜಾಸ್ತಿ ಸಲಾಡ್ ಸೀರೀಸ್ ಮಾಡಬೇಕು ಆ್ಯಂಡ್ ನಾವು ಈಗ ಸಮ್ಮರಲ್ಲಿ ಬರೀ ಅದನ್ನೇ ನಾವು ಕುಕ್ ಮಾಡ್ತಾಯಿದ್ದು. ಆಲ್ಮೋಸ್ಟ್ ನಮ್ಮ ಮನೇಲಿ ಒಂದು ವಾರದ ಮೇಲಾಯಿತು ಪ್ರತಿದಿನ ಸಲಾಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನೋಡ್ಬೋದು ಒಂದು ಪ್ಯಾನ್ಗೆ, ಅದೇ ಫ್ರೈ ಪ್ಯಾನ್ಗೆ, ಇಂಡಸ್ ವ್ಯಾಲಿ ಫ್ರೈ ಪ್ಯಾನ್ಗೆ ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪನ್ನೀರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಪ್ರೋಟೀನ್ ಐಟಮ್ ತೊಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಪನ್ನೀರ್ ತೊಗೊಂಡು ಇದಕ್ಕೆ ಸ್ವಲ್ಪ ಸಾಲ್ಟು ಆ್ಯಂಡ್ ಸ್ವಲ್ಪ ಪೆಪ್ಪರು ಮತ್ತು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದಷ್ಟೇ. ಇಷ್ಟೇ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಒಂಥರ ಗೋಲ್ಡನ್ ಕಲರ್ ಬರುತ್ತೆ. ಹಂಗೆ ಬಂದಮೇಲೆ ಎತ್ತಿಟ್ಕೊಬೋದು ಆ್ಯಂಡ್ ತುಂಬ ಬೇಗ ಕುಕ್ ಆಗುತ್ತೆ. ಆ್ಯಂಡ್ ನೋಡಿ ಎಷ್ಟು ಅಗ್ಲಕ್ಕಿದೆ ಪಾತ್ರೆ. ನಿಮಗೆ ಕುಕ್ ಮಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ನನಗೆ ಯೂಶಲಿ ತುಂಬ ಏನು ಪಾತ್ರೆ ಮೇಲೆ ಅಷ್ಟಿರಲಿಲ್ಲ, ಬಟ್ ಇಂಡಸ್ ವ್ಯಾಲಿ ಪಾತ್ರೆಗಳು ತರಿಸ್ಕೊಳ್ತಾ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಪ್ರತಿ ತಿಂಗಳು ಸುನಿ ಹೇಳ್ತಾ ಇರ್ತಾರೆ, ಒಂದಲ್ಲ ಒಂದು ಪಾತ್ರೆ ತರಿಸ್ಕೊತಾ ಇರ್ತೀಯಲ್ವ ಅಂತ. ಅದು ನೋಡ್ತಾ ಇದ್ರೇ ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಒಬ್ರೊಬ್ರು ಅಂತಾರೆ ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿದ್ರೆ ಎಲ್ಲ ಅಲ್ಲಿ ಕಚ್ಕೊಂಡ್ಬಿಡುತ್ತೆ ಆ್ಯಂಡ್ ಅಲ್ಲಲ್ಲೇ ಇಟ್ಕೊಂಡ್ಬಿಡುತ್ತೆ ಅಂತ. ನೋಡಿ ಏನು ಇಟ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಬಟರು ಎಣ್ಣೆನ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗೇ ಆಗುತ್ತೆ. ಆ್ಯಂಡ್ ನನಗೆ ಸಖತ್ ಇಷ್ಟ ಆಯಿತು. ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಬೇಕಂದರೆ ನಾನು ಆವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಸ್ಟೇನ್ಲೆಸ್ ಸ್ಟೀಲ್ ಫ್ರೈ ಪ್ಯಾನ್ ಏನಿದೆ ಇದು 3 ಲೇಯರ್ ತಿಕ್ ಬಾಡಿ ಇರುತ್ತೆ, ತುಂಬ ದಪ್ಪ ಆಗಿರುತ್ತೆ. ಸೀದೋಗೋದು ಅದೆಲ್ಲ ಆಗೋದು ಚಾನ್ಸಸ್ ಎಲ್ಲ. ನೀವು ಕರಿ ಬೇಕಾ, ಫ್ರೈ ಬೇಕಾ, ಆಮೇಲೆ ಫ್ರೈಡ್ ರೈಸ್, ನೂಡಲ್ಸ್ ಏನು ಬೇಕೆಲ್ಲ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೈಸ್ ಕೂಡ ತುಂಬ ಅಫೋರ್ಡೆಬಲ್ ಇದೆ. ಆ್ಯಂಡ್ ಇಲ್ಲಿ ಸಲಾಡ್ಗೆ ಕಾರ್ನ್ ತೊಗೊಂಡಿದ್ದೀನಿ, ಅವಕಾಡೋ ತೊಗೊಂಡಿದ್ದೀನಿ ಆ್ಯಂಡ್ ಪನ್ನೀರ್ನ ನೀವು ನೋಡ್ದಂಗೆ ಇಲ್ಲಿ ಸ್ವಲ್ಪ ಗೋಲ್ಡನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಈ ಥರ ತಿಂದು ನೋಡಿ ಒಂದ್ಸತಿ. ಸಲಾಡ್ನ ಪ್ರತಿದಿನ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಹೆಲ್ದಿಯಾಗಿರುತ್ತೆ. ಆ್ಯಂಡ್ ನಿಮಗೆ ನಿಮ್ಮ ಬಾಡಿಯಲ್ಲಿ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಬಟರ್ ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಇಲ್ಲಿ ನಾನು ಇಬ್ಬರಿಗೆ ಸಲಾಡ್ ಮಾಡ್ತಾ ಇರೋದು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಬ್ರಾಕ್ಲಿ ಕೂಡ ಹಾಕೋತಾ ಇದ್ದೀನಿ. ನಾನು ಎಕ್ಸ್ಟ್ರಾ ಏನು ಬಟರ್ ಆಗಲಿ ಏನೂ ಹಾಕ್ತಾಯಿಲ್ಲ. ಆ ಪ್ಯಾನಲ್ಲೇ ಏನಿತ್ತು ಆ ಬಟರಲ್ಲೇ ಸ್ವಲ್ಪ ಸಾಟೆ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಬೇಕಂದರೆ ಇನ್ನೊಂಚೂರು ಸಾಲ್ಟ್ ಪೆಪ್ಪರ್ ಆ್ಯಡ್ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ ಈ ಥರ ಸ್ವಲ್ಪ ಈ ಬ್ರಾಕ್ಲಿ ಸ್ವಲ್ಪ ಕ್ರಂಚಿಯಾಗಿ ಇದ್ರೆ ಚೆನ್ನಾಗಿರುತ್ತೆ. ತಿನ್ನುವಾಗ ಕರ್ಮ ಅಂತ ಸಿಗಬೇಕು, ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ಇದೇ ಥರ ಇರಬೇಕು ಸಲಾಡ್ಗೆ, ಈ ಐಟಮ್ಗಳೇ ಬೇಕು ಅಂತೆಲ್ಲ ನೋಡಿ ನಿಮಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ನಾನು ಒಂದೊಂದು ದಿನ ಒಂದೊಂದು ಥರ ಮನೇಲಿ ಏನು ಸಿಗುತ್ತೆ ನನಗೆ ಕ್ವಿಕ್ಕಾಗಿ ಅದನ್ನು ಹಾಕಿ ಸಲಾಡ್ನ ಮಾಡ್ಕೊತೀನಿ. ಆ್ಯಂಡ್ ಅಲ್ಲಿ ನೋಡ್ಬೋದು ಅನ್ನ ಕೂಡ ಆಲ್ಮೋಸ್ಟ್ ಆಗೋಗಿತ್ತು. ಆ್ಯಂಡ್ ಈಗ ಸ್ವಲ್ಪ ಸಿಮ್ ಮಾಡಿ ಕುಂಬಳಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಸಲಾಡ್ಗೆ ಬ್ರಾಕ್ಲಿ ಆ್ಯಡ್ ಮಾಡಿದೆ ಆ್ಯಂಡ್ ಒಂದು ಸೌತೆಕಾಯಿ ಆ್ಯಂಡ್ ಒಂದು ಸ್ವಲ್ಪ ಈರುಳ್ಳಿನ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಐಟಮ್ನ ಹಾಕ್ತೀನಿ. ನೀವು ಬೇಕಂದರೆ ಕ್ಯಾಪ್ಸಿಕಮ್ಮು ಮತ್ತು ಟೊಮ್ಯಾಟೊ ಮತ್ತು ಲಿಟಸ್ ಮತ್ತು ಈ ಥರ ಏನು ಬೇಕು ನೋಡಿ ಎಲ್ಲನೂ ನೀವು ಹಾಕೊಬೋದು. ಆ್ಯಂಡ್ ಚೆನ್ನಾಗಿರುತ್ತೆ. ಸ್ಟೀಮ್ ಮಾಡಿ ನೀವು ಬ್ರೋಕ್ಲಿ ಜೊತೆ ಬೀನ್ಸ್, ಕ್ಯಾರೆಟ್ನ ಕೂಡ ನೀವು ಹಾಕ್ಕೊಂಡು ಸಲಾಡ್ಗಳೆಲ್ಲ ಮಾಡ್ಕೊಬೋದು. ನಾನು ಇವತ್ತು ಇಷ್ಟು ಐಟಮ್ನ ಹಾಕಿ ಸಲಾಡ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಫ್ ಅವಕಾಡೋ ಯೂಸ್ ಮಾಡಿದ್ದೀನಿ. ಅದು ತುಂಬ ಒಂಥರ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ತಿನ್ನುವಾಗ ನಿಮಗೆ ಫ್ಲೇವರ್ಫುಲ್ಲಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಸಲಾಡ್ ಡ್ರೆಸ್ಸಿಂಗ್ದು ಯಾವ್ದಾದ್ರು ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ನಿಮಗೆ ಟೇಸ್ಟ್ಗೋಸ್ಕರ. ಆ್ಯಂಡ್ ಕ್ರೀಮಿ ನೀವು ಮನೇಲೇ ಎಷ್ಟೊಂದು ಸಲಾಡ್ ಡ್ರೆಸ್ಸಿಂಗ್ ಕೂಡ ಮಾಡ್ಕೊಬೋದು. ಅದನ್ನು ಕೂಡ ನಾನು ತೋರಿಸ್ತೀನಿ. ನೀವು ತುಂಬ ಆಪ್ಷನ್ಸ್ ಇರುತ್ತೆ, ತುಂಬ ಈಸಿ ಮನೇಲಿ ಸಲಾಡ್ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು. ಎಲ್ಲ ಆಚೆಯಿಂದ ತರಿಸ್ತೀನಿ ಅಂದರೂ ಒಂದು ಕ್ಲೀನ್ ಇಂಗ್ರೀಡಿಯೆಂಟ್ಸ್ ಇರೋದನ್ನ ನೋಡಿ ಮಾಡಿ ತರಿಸ್ಕೊಳ್ಳಿ. ಹೆಂಗಿದೆ? ಹಂಗೆ ತಪ್ಪಲೆ ತೋರಿಸು, ಆ ಕಡೆ ತಪ್ಪಲೆ ಬರೀ ಕೈ ಎಷ್ಟು ಮಾಡಿದ್ದೀನಿ ಅಂತ. ಸಾತಿ ಬಿಟ್ಟನೆ ಎಷ್ಟು ಬರುತ್ತೆ ಅವಾಗ? 1 ಲೀಟ್ರ್ ಬಂದು 1.5 ಲೀಟ್ರ್ ಬರುತ್ತೆ. ಹೌದಾ? ಪಕ್ಕ 2 ಬಾಕ್ಸು 1 ತಿಂಗಳು
ಅಲ್ವಾ? ಯಾವೆರಡು ಬಾಕ್ಸ್ ಇಲ್ಲಿ ಇದೆಯಲ್ಲ ಶಿಂಕಲ್ಲಿದೆ ಆ ಥರದ್ದು 2 ಬಾಕ್ಸ್. ಇವೆಲ್ಲ ಕಾಯಿಸ್ತೀಯಾ? ಸಂಜೆ ಕಾಯಿಸ್ತೀನಿ ಬೇಬಿ. ನಾನು ಊಟ ಮಾಡಿಲ್ಲ, ಊಟ ಮಾಡ್ಕೊಂಡ್ಬಿಡ್ತೀನಿ. ಸಂಜೆ ಕಾಯಿಸ್ತೀನಿ. ಈಗೇನು ಸಾರು ಮಾಡೋಂಗೂ ಇಲ್ವಲ್ಲ, ಸಾರು ಮಾಡಿ ಇಟ್ಕೊಟ್ಟಿದ್ದೀನಿ. ಸಂಜೆ ಒಂಚೂರು ಕಾಯಿಸ್ತೀನಿ. ಚೆನ್ನಾಗಿನ ಮಾಡ್ಕೊಂಡು ಊಟ ಮಾಡಿ ಆಮೇಲೆ ನಾನು ಸಾಯಂಕಾಲ ಆರಾಮಾಗಿ ಕಾಯಿಸ್ತೀನಿ. ನಿಮ್ಗೆ ಬೆಣ್ಣೆ ಬೇಕಾ? ನಾನು ಬಾಕ್ಸ್ ಕಾಯ್ತಿರ್ಲ. ನಾನು ತಿನ್ನೋದು ಇಲ್ಲ ಇವಾಗ. ಡಯೆಟ್ಟಲ್ಲಿದ್ದಾರೆ ಅದಕ್ಕೆ, ಇಲ್ಲಾಂದರೆ ಬನ್ಗೆ ಹಾಕ್ಕೊಂಡು ತಿಂದಿರೋ ಬನ್ನು ಗುಲ್ಕನ್ನು ಬಟ್ರು ಪೀನಟ್ ಬನ್ನು. ಅವನೇನು ಮಾಡ್ತಾನೆ ನೋಡಂಗೆ. ಒಂದು ತಪ್ಪಲೆ ಫುಲ್ಲಾಗಿದೆ ನೋಡು ಬೇಬಿ. ಏನು ಮಾಡ್ತಾವನಲ್ಲಿ ತೋರಿಸ್ಬೇಡಿ ಅವನು ಹಂಗೆ ತೋರಿಸ್ಬೋದು. ಒಂದು ತಪ್ಪಲೆ ಆಗೋಯ್ತು. ತೆಗೆದುಬಿಟ್ಟಿದ್ಯಲ್ಲ? ತೆಗೆದುಬಿಟ್ಟಿದ್ಯಾ? ಗನ್ ತೆಗೆದುಬಿಟ್ಟ? ಅದ್ರಲ್ಲಿ ತೆಗೆದುಬಿಟ್ಟ? ಕೂಕು ಎಲ್ಲಿ? ಈ ಕಡೆ ಬಪ್ಪುಗೆ ಏನಾಯ್ತು? ಇವರು ಹಾಂ ಹೇರ್ ಕಟ್ ಮಾಡಿಸಿತಾ? ಹೆಂಗೈತಿ ಇವಾಗ? ಹಾಂ ತಗೊಂಡಪ್ಪ. ಏನೇನು ಹೇಳಿ? ಶಾಂಪು ಮತ್ತೆ ಜೂಗ ಹೋಗೊಂದು ಪೆಟ್ ಬೆನ್ನ ಹೋಗೋ ಡೈಪರ್ ತೊಗೊಬೀರು. ಕೂಕುಗೆ ತೊಗೊಂಡವಿ ಶಾಂಪು. ನೋಡುವಿರು ಕೂಕು ಹೆಂಗೈತೆ? ಏನದ? ಏನು ಕಮ್ಮಿ ಮಾಡಿಸ್ಬೇಕಿತ್ತು. ಸ್ಪಾಗೆ ನೋಡಿ ಎಲ್ಲಿ ಬೇಬಿ ಜರ್ಗು. ಇವಳು ಸ್ನಾನ ಏರ್ ಕಟ್ಗೆ 1400 ಅಂತೆ. ಅಲ್ಲೂ ಉಜ್ಜಿದ್ರಂತ? ಇಲ್ಲ, ಏರ್ ಕ್ಲೀನಿಂಗು ನೈಲ್ಸ್ ಕಟ್ ಅಷ್ಟೇ. ಹೌದಾ? ಏನು ನಿಂಗೂ ಮಾಡ್ಸೋಣ ಏರ್ ಕಟ್ಟು? ಹಾಂ ಹೆಂಗ್ ಕಟ್ ಮಾಡಿದ್ರು? ಹಾಂ ಬಪ್ಪುಗೆ ಹೆಂಗ್ ಮಾಡಿದ್ರು? ಕಟ್ ಮಾಡಿದ್ದಾರೆ. ಜೂಜುದು ನೀನು ಡೈಪರ್ ಹಾಕೋ ಬಾಯ್ಲಿ ಚಳಿ ಬಿಚ್ಚು. ಹೆಂಗದೆ? ಸೂಪರಾ? ಸೂಪರ್. ನೀನು ಮಾಡಿಸ್ಕೊ. ಬರುವಾಗ ಸುಮ್ಮನೆ ಇಲ್ಲ ಕಳು. ಮಕ ಮುಚ್ಕೋಬೇಕಲ್ಲ ಅಲ್ಲಲ್ಲೇ ನಾಯಿಗಳ ಹತ್ರ. ನೀವು ಸ್ಕಿನ್ ಎಲ್ಲ ನೋಡ್ಬೇವಿ ಹೆಂಗಾಗ್ಬಿಟ್ಟೈತೆ ಅವಳಿಗೆ. ಸ್ಕಿನ್ ಎಲ್ಲ ಅದು ಮಚ್ಚೆ ಅದು. ದೊಡ್ಡದಾಯ್ತಾ ಆಯ್ತಾ ಆ ಥರ ಆಗ್ಬಿಡುತ್ತೆ. ಏನು ಮಾಡಿದ್ಯಾ ಬಾಬಿ? ಮತ್ತು ಎಗ್ ಕರಿ ಮಾಡಿದ್ದೀನಿ. ಚಪಾತಿಗೆ ಗೀ ರೈಸ್ಗೆಲ್ಲ ತಿನ್ಬೋದು. ಓಕೆ, ಇಲ್ಲಿ ಗೀ ರೈಸ್ ಮಾಡಿದ್ದೀನಿ, ಅಂದರೆ ಒಂಥರ ಸ್ಪೈಸಿ ಗೀ ರೈಸು. 1 ಸ್ಪೂನ್ ತುಪ್ಪ. ಇದು ಹೋಮ್ ಮೇಡ್ ತುಪ್ಪ, ನಾನೇ ಮಾಡಿರೋ ತುಪ್ಪ. ಎಷ್ಟು ಬಂದಿದೆ ನೋಡ್ದಾ? ಇನ್ನೂ ಗಟ್ಟಿಯಾಗಿಲ್ಲ. 1 ಬಾಟಲ್ ಫುಲ್ ಬಂದಿದೆ ಸರ್. ಹೆಂಗೆ? ಹಾಂ ಆ್ಯಂಡ್ ಇದು ನಮ್ಮ ಲಂಚ್.
ಸ್ವಲ್ಪ ದಾಲ್ ಇದೆ ರಾತ್ರಿದು. ಈಗ ನಿಮಗೆ ಜಾಸ್ತಿ ಮಸಾಲೆ ರಾತ್ರಿಗೆ ಬೇಡ ಅಂದರೆ ಯು ಕ್ಯಾನ್ ಹ್ಯಾವ್ ದಾಲ್. ಏನಕ್ಕೆ ಇಷ್ಟೊಂದು ಹಾಕಿದ್ದೀರ? ಈಗ ತಿನ್ನೋ, ರಾತ್ರಿ ಬೇಕಾದ್ರೆ ದಾಲ್ ತಿನ್ನೋ. ಹಾಂ, ಆ ಬಾಟ್ಲು ತುಂಬಿ ಇದರಲ್ಲೂ ಇಟ್ಟು ಎಷ್ಟು ಖಾಲಿ ಮಾಡಿ. ತುಪ್ಪ ತಿನ್ನೋದ್ರಿಂದ ಏನು ವೆಯ್ಟ್ ಗೇನ್ ಆಗಲ್ಲ, ಏನು ಲಿಮಿಟಾಗಿ ತಿನ್ನಬೇಕಷ್ಟೆ. ಮೂಳೆಗೆಲ್ಲ ಒಳ್ಳೆಯದು. ಯಮ್ಮಿ ಯಮ್ಮಿ ghee rice ready. ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ghee rice ಮಾಡಿ ತುಂಬ ದಿನ ಆಗಿತ್ತಲ್ಲ. ಈ ಸಮ್ಮರಲ್ಲಿ ಏನು ಮಾಡೋದು, ನಮಗೆ ಚಪಾತಿ ಗಿಪಾತಿ ಎಲ್ಲ ಇಷ್ಟ ಆಗಲ್ಲ. ಆ್ಯಂಡ್ ಅದು ಈ ಸಮ್ಮರಲ್ಲಿ ನಮಗೆ ಡೈಜೆಸ್ಟ್ ಆಗಲ್ಲ, ಎದೆ ಉರಿ ಬರುತ್ತೆ. ಹಾಗಾಗಿ ನೋ ಚಪಾತಿ, ರಾಗಿ ಅಂಬ್ಲಿ. ಕಟ್ ಮಾಡ್ತೀನಿ ಈಗ. ಕಟ್ ಮಾಡು, ತಿನ್ನೋಣ ಅಂತ ತಗೋತೀನಿ. ಓಕೆ, ಏನಾರು ಈ ಥರ ಸ್ಪೆಷಲಾಗಿ ಮಾಡಿದಾಗ ವೀಡಿಯೋ ತೊಗೊತೀನಿ ಅಷ್ಟೇ, ಇಲ್ಲಾಂದರೆ ತೊಗೊಳ್ಳೋರು. ಯೂಶ್ವಲಿ ಎಷ್ಟೊಂದು ಸತಿ ಮರ್ತೋಗ್ಬಿಟ್ಟಿರ್ತೀನಿ, ನಾನು ತೊಗೊಳ್ಳೋದಿಲ್ಲ. ಆ್ಯಂಡ್ ಇವತ್ತು ಸುಮ್ಮನೆ ಮಾಡೋಣ. ನಾವು ಆಲ್ರೆಡಿ ನಾನ್ ವೆಜ್ ಮಾಡೋ ಒಂದು ತಿಂಗಳಾಗಿದೆ ಅಲ್ಲ, ಅದೇ ಥರ ಆಗಿದೆ. ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾಯಿಲ್ಲ ಈ ಸಮ್ಮರಲ್ಲಿ, ಬೇಡ ಅಂತ. ಹಂಗೂ ಎಗ್ಗು ಮಾಡಿರಲಿಲ್ಲ, ಇವತ್ತಿರಲಿ ಅಂದ್ಬಿಟ್ಟು ಎಗ್ ಕರಿ ಮಾಡಿದ್ದೀನಿ. ಹೀಟಾಗಿಬಿಡುತ್ತೆ ಬೇಗ ನನಗೆ, ಸುನಿಗೆಲ್ಲ ಜಾಸ್ತಿ. ಸೊ ಹಾಗೆ ಬರೀ ಪೊಂಗಲ್ಲು, ಮೊಸರನ್ನ, ರಾಗಿ ಅಂಬ್ಲಿ ಇದರಲ್ಲೇ ನಡೆಸಿದ್ದೀವಿ ಅಲ್ವಾ. ಎಲ್ಲ ಲೈಟಾಗಿರೋ ರಸನ, ದಾಲ್, ಬರೀ ಈ ಥರದ್ದು. ಆ್ಯಂಡ್ ಮನೆ ಎಷ್ಟು ಸೈಲೆಂಟಾಗಿದೆ, ಯಾಕೆ ಅಂದರೆ ನಮ್ಮ ಮಗ ಮಲಗಿದ್ದಾನೆ, ಮಧ್ಯಾಹ್ನದ ಮಲ್ಕೊಂಡ್ಬಿಡ್ತಾನೆ. ಆ್ಯಂಡ್ ಇವಳು ನೋಡಿ ಮಲಗಿದ್ದಾಳೆ, ಇಲ್ಲ ಸುಮ್ಮನೆ ರೆಸ್ಟ್ ಮಾಡ್ತಿದ್ದಾಳೆ. ಫ್ಯಾನ್ ಹಾಕೋಣ. ನೀರು ತರಲ್ಲ? ಸುನಿ ಕುಡಿಯೋಲ್ಲ ಮಧ್ಯದಲ್ಲಿ, ನಾನೇ ಕುಡಿಯೋದು, ನನಗೆ ಬೇಕಾಗುತ್ತೆ. ಹೆಂಗಿದೆ ಹೇಳು, ಕರೆಕ್ಟಾಗಿ ಹೇಳು, ಕುಯ್ದು ಬಿಡ್ತೀನಿ. ಸ್ಪೈಸಿ ಆಗಿದೆ. ಯಾರೋ ಕಮೆಂಟ್ ಹಾಕಿದ್ರು, ಸುನಿ ಅಣ್ಣ ಸ್ಪೈಸಿ ಆಗಿದೆ ಅಂತ ಇದ್ದಾರೆ ಅಂತ. ಟೇಸ್ಟ್ ಹೆಂಗಿದೆ? ಚೆನ್ನಾಗೈತಿ, ಸ್ಪೈಸಿ ಆಗೈತಿ. ಸ್ವಲ್ಪ ಖಾರನಾ? 5 ಮೆಣಸಿನ್ಕಾಯಿ ಹಾಕಿತ್ತು. ಯಾವ್ದು ಖಾರ? ಗ್ರೇವಿ? 2 ಖಾರನ? ಇಲ್ಲ, ಗ್ರೇವಿ. ಮಾರ್ಕ್ಸ್ ಕೊಡಿ ಸುನಿಲ್ ಅವರೇ. 9. ಕಡಲ, ನೀನು ಯಾವತ್ತಾರು ಎಷ್ಟು 10ಗೆ 10 ಕೊಟ್ಟಿದ್ಯಾ ಹೇಳು? ಹಾಂ, ಕೊಡಬಾರ್ದು. ಯಾಕೆ? ಆಟದ ಮೇಲೆ ನಿನ್ನಂಥ ಗಂಡನೇ ಇರಬೇಕು. ನಿಂಗೇನು ಬೇಕೆ? ಸೌತೆಕಾಯಿ. ಅವಳು ಪನ್ನೀರ್ ಇಷ್ಟ, ಅವಳಿಗೆ ಪನ್ನೀರ್ ಅಂದ್ಕೊಂಡು ಬಂದ್ಬಿಡ್ತಾಳೆ. ಪನ್ನೀರು, ಮೊಟ್ಟೆ, ಚಿಕನ್ನು ಅಂತ. ಚಿಕನ್ ತಿಂತಾಯಿಲ್ವ? ಸುಮ್ಮನೆ ಇರಲಿ. ಡೈಲಿ ತಿಂತಾವಳೆ ಅಕ್ಕ. ಚಿಕನ್ ತಿಂತಾ ಇರ್ತಾರೆ ಫುಲ್ ಹಬ್ಬ. ನಾವು ತಿಂತಲ್ಲ, ಇವಳು ತಿಂತಾವಳೆ. ಇವಳಿಗೆ ಚಿಕನ್ ಬ್ರೆಸ್ಟ್ ಎಲ್ಲ ತರಿಸ್ಬಿಟ್ಟು ಬೇಯಿಸಿ ಕೊಡ್ತೀವಿ. ಸೊ ಹೀಗಿದೆ, ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಸೈಡಿಗೆ ಬರೇ, ತಟ್ಟೊಳಗೆ ಬಂದ್ಬಿಡೆ. ಆಹಾ, ವೆರಿ ನೈಸ್. ಯಾವತ್ತಾರು ಶೇರ್ ಮಾಡ್ಕೋತೀನಿ ರೆಸಿಪಿ. ತುಂಬ ಚೆನ್ನಾಗಿ ರೆಸಿಪಿ ಕೇಳ್ತೀರಾ. ನಾನು ರೆಸಿಪಿ ಶೂಟ್ ಮಾಡಲ್ಲ ಯೂಶ್ವಲಿ, ಬಟ್ ಶೇರ್ ಮಾಡ್ತೀನಿ. ಐ ಲೈಕ್ ಇಟ್. ಚೆನ್ನಾಗಿದೆ, ಚೆನ್ನಾಗಿದಲ್ಲ? ಚಪಾತಿ ಚೆನ್ನಾಗಿರ್ತಲ್ಲ? ಯಮ್ಮಿ. ಎಲ್ಲಿ ಬಂದಿರೋದು ಇರೋ? ಅವನೇ ತೆಗಿತೀನಿ ಅಂತ ಅವನೇ. ಅಜ್ಜಿ ಮನೆ ಯಾವುದು? ಅದು ಅದು ತೆಗಿ, ಅದು ಇದೇನಾ? ಅಜ್ಜಿ ಮನೆ ಇದೇನಾ?
ಅಜ್ಜಿ ಫೋಟೋ ಎಲ್ಲಿ ಮಗನೆ? ತೋರ್ಸು ಅಜ್ಜಿ ಫೋಟೋ ಎಲ್ಲಿದೆ ತೋರ್ಸು ನೋಡಿ. ಕೈ ಮುಗಿ ಮಾಮಿ ಮಾಡ್ಕೊ. ಮಾಡು ಮಾಡು ಬೇಗ. ಮಾಮಿ ಮಾಡಪ್ಪ. ಹಾರ್ಸಾ? ಅವನೆಲ್ಲ ಹೋಗೋನಪ್ಪ. ಖಾಲಿ ಮನೆ. ದೇವ್ರ ಮನೆಗೆ ಹೊಡೆದ್ಬಿಡ್ತಾನಪ್ಪ ಅವನು. ಅಷ್ಟು ಜೋರ ಹೊಡಿತಾನೆ ನೋಡು. ದೇವ್ರ ಮನೆಗೆ ಹೊಡೆದ್ಬಿಡ್ತಾನೆ. ಕರೆಕ್ಟಾಗಿ ಹಿಡ್ಕೊ ಮಗನ ಬ್ಯಾಟು. ಕರೆಕ್ಟಾಗಿ ಹಿಡ್ಕೊ ಬ್ಯಾಟು. ಹೆಂಗೆ ಹಿಡ್ಕೊಳ್ಳೋದು ಬ್ಯಾಟು? ಹಿಂಗೆ ಹಿಡಿಸ್ತಾರಿ. ತಿರ್ಗಿಸ್ಕೊ, ಉಲ್ಟಾ ಮಾಡ್ಕೊ. ಎತ್ಕೊಡು ತಾತಂಗೆ ಕ್ಲೀನಾಗಿ. ಮಾಮ ಇಲ್ಲಿ ಮಗನೆ? ಹಾಂ ವೀರು ಪಪ್ಪು ಎಲ್ಲಿ? ಜೂ ಎಲ್ಲಿ? ಅರೆ ಇದಾನಾ? ಏನು ಮಾಡ್ತಾವನೆ? ಎತ್ಕೊಡು ನೀನು ತಾತಂಗೆ. ಎತ್ಕೊಡು. ಆ ಕಡೆ ಇರೋ ನಿಮಿಷ. ನಂದು ಏನಪ್ಪ ಇದು? ಆಯ್ತು ಕೊಡ್ತೀನಿ. ಏನು ಯಾರ್ದು ವೀರು? ಯಾರ್ದು? ಆ ಕಾಲ್ ಕಿತ್ತಿದ್ರೆ ಅದು ಗಾಳಿನ ಯಾರು ಬಿಡುತ್ತೆ. ಹಾಕೋಬೋದು ಈ ಪೈಕಿ ಇಲ್ಲಿ. ಖಾಲಿ ಖಾಲಿ. ತೋರ್ಸು ವೀರು ಅಂಬ ಹೆಂಗೈತೆ? ಕ್ಲೀನಾಗಿ ಸೈಡಲ್ಲಿ ತೋರ್ಸು. ಉಲ್ಟಾ ಉಲ್ಟಾ ತೋರ್ಸು. ಈ ಕಡೆ ತಿರ್ಗಿಸೋ. ಉಲ್ಟಾ ಉಲ್ಟಾ. ಅಯ್ಯೋ ಎಲ್ಲಿ ಎಲ್ಲಿ ಕಾಲು ಎತ್ಕೊಬಿಟ್ಟೈತೆ ಹಸು. ಹಿಂದೆ ಕಾಲು ಕೊಡ್ತೀನಿ. ನಿಲ್ಸಿ ಸುಬ್ಬ ಈ ಕಡೆಗೆ ತಿರ್ಗಿಸಿ. ನಂಬ ಹುಚ್ಚಿಗೆ ಇದೊಂದು ಆಡ್ ಆನ್. ಡಿಸೈನ್ ನಂಬರ್ ಬಲ ವೀರು ಅಂಬ ಸೌಂಡ್ ಹೆಂಗ್ ಮಾಡುತ್ತೆ? ವೀರು ಇಲ್ಲಿ ನೋಡು.
ಚಡ್ಡಿ ಅಲ್ಲೋ ನಿಂದು ಇಲ್ಲಿ ನೋಡು ನನ್ನ ಅಲ್ಲ ಅಮ್ಮನ ನೋಡು. ಹೆಂಗ್ ಸೌಂಡ್ ಮಾಡುತ್ತೆ ಮಗ್ನೆ ಬಾಯಿಲಿ ಉಲ್ಟಾ ಹಾಕ್ಬಿಟ್ಟಿದಂಗಿದೆಯಾ ಏನ ಕಾಲ್ನ ಎಂತದಿಲ್ಲ ಗೊತ್ತಾಗುತ್ತೆ.